ಇವಾಗ ಚೂಡಿದಾರ್ದು ಟೋಲ್ ಕಟ್. ಹಾಯ್ ದೋಸ್ತು, ವೆಲ್ಕಮ್ ಟು ತುಂಜಾ ಕ್ರಿಯೇಷನ್. ಇವತ್ತು ನಾನು ಚೂಡಿದಾರ್ದು ತೋಲ್ ಕಟ್ ಮಾಡ್ತಾಯಿದ್ದೀನಿ. ಓಕೆ, ನಾನು ಎಲ್ಲ ವಿಡಿಯೋಲಿ ಕನ್ನಡದಲ್ಲಿ ಮಾಡ್ತೀನಿ. ನನ್ನ ಸ್ಟೂಡೆಂಟ್ ಎಲ್ಲ ಹೇಳ್ತಾರೆ ಹಿಂದಿದಲ್ಲಿ ಯಾಕೆ ಮಾಡ್ತೀರಾ ಮೇಡಮ್, ಕನ್ನಡದಲ್ಲಿ ಮಾಡಿ ನಮಗೆ ಅರ್ಥ ಆಗುತ್ತೆ. ಓಕೆ, ಸೊ ಇಸಿಲೇ ಕನ್ನಡದಲ್ಲಿ ಮಾಡ್ತಾಯಿದ್ದೀನಿ. ಓಕೆ, ಸೊ ನನ್ನದು ಟೋಲ್ ಎಷ್ಟು ಲೆಂತ್ 16 ಇಂಚಸ್. ಸೊ ನಾನು 16 ಇಂಚಸ್ ಮಾರ್ಕ್ ಹಾಕಿದ್ದೀನಿ. ಮೇಲ್ಗಡೆ ನಾನು ½ ಇಂಚ್ ಎಕ್ಸ್ಟ್ರಾ ಬಿಟ್ಟಿದ್ದೀನಿ, ಕೆಳಗಡೆ 1 ಇಂಚ್ ಎಕ್ಸ್ಟ್ರಾ ಬಿಟ್ಟಿದ್ದೀನಿ ಫೋಲ್ಡ್ ಮಾಡೋಕ್ಕೆ. ಓಕೆ, ಅರ್ಥ ಆಯ್ತಾ? ಇವಾಗ ನಿಮ್ಮದು ಲೆಂತ್ ಎಷ್ಟು ಇದೆ ಆ ಲೆಕ್ಕದಲ್ಲಿ ಲೆಂತ್ ತೊಗೊಳ್ಳಿ. ಓಕೆ, ಇವಾಗ ನಮ್ಮದು ಕೆಳಗಡೆ ಓಪನ್ ಪೋರ್ಷನ್ ಇದೆ 5, ಸೊ 10 ಫುಲ್ ರೌಂಡ್ 10 ಇದೆ. ಅದಕ್ಕೆ ನಾನು 5 ತೊಗೊಂಡಿದ್ದೀನಿ, 2 ಇಂಚಸ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಓಕೆ, ಆಮೇಲೆ ಇಲ್ಲಿಂದ ನಾನು 3.5ಗೆ ಮಾರ್ಕ್ ಹಾಕಿದ್ದೀನಿ. 3 ಇಲ್ಲಾಂದರೆ 3.5ಗೆ ನೀವು ಮಾರ್ಕ್ ಹಾಕಿ. ಮೇಲೆಯಿಂದ ½ ಇಂಚಿ ಇದು ಮಾರ್ಜಿನ್ ಇದೆ, ಅದು ಬಿಟ್ಟು. ಓಕೆ, ಆಮೇಲೆ ಇದು ಅರ್ಥ ಆಗಬೇಕು. ಇದು ಆರ್ಮೋಲ್ದು ನಾನು ಎಷ್ಟು ಅದಕ್ಕೆ ಸೇಪ್ ಅಂದರೆ ಮಾರ್ಕ್ ಆಗಬೇಕು ಅಂತ. ಓಕೆ, ನಮ್ಮದು ಆರ್ಮೋಲ್ ಇದೆ, ನಾನು ಇಲ್ಲಿ ಬರಿತೀನಿ ನೋಡಿ. ನನ್ನ ಆರ್ಮೋಲ್ ಇದೆ 17, ಅದು ಆದ ಮಾಡಿದ್ರೆ 8 ಅದು ಒಂದು ಮೈನಸ್ ಮಾಡಿದರೆ ಎಷ್ಟು ಆಗುತ್ತೆ? 7.5. ಸೊ ನಿಮ್ಮದು ಆರ್ಮೋಲ್ ಎಷ್ಟು ಇದೆ ಅದು ಆದ ಮಾಡಿ /2 - 1. ಓಕೆ, ಸೊ ಇದು ನಾನು 6.5ಗೆ ಮಾರ್ಕ್ ಹಾಕಿದ್ದೀನಿ. ಆಮೇಲೆ ಇಲ್ಲಿಂದ ಸೆಪ್ ಕೊಟ್ಟಿದ್ದೀನಿ, ಆಮೇಲೆ ಎಕ್ಸ್ಟ್ರಾ ಮಾರ್ಜಿನ್ ಬಿಟ್ಟಿದ್ದೀನಿ. ಓಕೆ, ಆಮೇಲೆ ಈ ಲೈನಿಂದ ಈ ಲೈನ್ ಜಾಯಿನ್, ಈ ಲೈನಿಂದ ಎಕ್ಸ್ಟ್ರಾ ಮಾರ್ಜಿನ್ ಇದೆ ಅಲ್ವಾ, ಆ ಲೈನ್ ಜಾಯಿನ್ ಆಗಿ ಈಸಿ ಸಿಂಪಲ್ಲಾಗಿ ನೀವು ಮಾಡ್ಬೋದು. ಓಕೆ, ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಓಕೆ, ಇದು 5, ಇದು 2 ಇಂಚಸ್ ಎಕ್ಸ್ಟ್ರಾ, ಇಲ್ಲಿಂದ ½ ಇಂಚ್ ಮೇಲೆ ಬಿಟ್ಟಿದ್ದೀನಿ. ಇಲ್ಲಿ 3.5 ಆರ್ಮೋಲ್ /2 - 1 7.5 ಆಫ್ಟರ್ 2 ಇಂಚಸ್ ಎಕ್ಸ್ಟ್ರಾ. ಈ ಕಡೆ 2 ಇಂಚಸ್ ಎಕ್ಸ್ಟ್ರಾ. ಈ ಲೈನ್ ಜಾಯಿನ್ ಮಾಡಿ, ಈ ಲೈನ್ ಜಾಯಿನ್ ಮಾಡಿ. ಓಕೆ, ನಮ್ಮದು ಇದು ಹೊಲಿಗೆ ಬರುತ್ತೆ, ಇದು ಎಕ್ಸ್ಟ್ರಾ. ಸೊ ಇಲ್ಲಿ ಕಟಿಂಗ್ ಸ್ವಲ್ಪ ಓಪನ್ ಇದೆ, ಅದು ಬರೋಲ್ಲ, ಅದು ಹೊಲಿಗೆ ಇಲ್ಲಿಂದ ಹೋಗಿಬಿಡುತ್ತೆ. ಓಕೆ, ಇದು ಕಟಿಂಗ್ದು ಸ್ವಲ್ಪ ಬೇರೆ ಥರ ಇದೆ. ಇದು ಸ್ವಲ್ಪ ಹೊಸ ಅವ್ರಿಗೆ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಅದಕ್ಕೆ ನಾನು ಇದೇ ಥರ ಅರ್ಥ ಮಾಡಿ ಇದೇ ಥರ ಹೇಳ್ಕೊಡ್ತಾಯಿದ್ದೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್. ಇದು ಒಂದು ನಾನು ಬಿಟ್ಟಿದ್ದೀನಿ, ಹೇಳಿಲ್ಲ ಇದು. ಆಮೇಲೆ ಇದು ಎಲ್ಲ ರೆಡಿ ಆದಮೇಲೆ 2 ಬಿಟ್ಬಿಡಬೇಕು, 2 ತೊಗೋಬೇಕು. 2 ತೊಗೊಂಡು ಇನ್ನೂ ½ ಇಂಚಿ ಮುಂದೆಯಿಂದ ಸೇಪ್ ಕೊಡಬೇಕು. ಇದು ಇನ್ನೂ ½ ಇಂಚಿ ಈ ಪೋರ್ಷನ್ನಿಂದ ಮಿನಿಮಮ್ 2 ಇಂಚಿ ಬಿಟ್ಟು ಸೇಪ್ ಮಾಡೋಕ್ಕೆ ಶುರು ಮಾಡಿ. ಆಮೇಲೆ ಈ ಜಾಗದಲ್ಲಿ ಸ್ವಲ್ಪ ಡೀಪ್ ಜಾಸ್ತಿ ಮಾಡಿಕೊಂಡು ತಿರ್ಗಾ ಈ ಜಾಗದಲ್ಲಿ ಮ್ಯಾಚ್ ಮಾಡಿಕೊಡಿ. ಓಕೆ, ಈ ಪೋರ್ಷನ್ದು ಲೆಂತ್ ಆಗುತ್ತೆ ಅಂದರೆ ಡೀಪ್ ಎಷ್ಟು ಆಗುತ್ತೆ